ಅಥಣಿ ತಾಲೂಕಾ ಈ ಮಾಧ್ಯಮ ಮುಖಾಂತರ ಒಂದು ಏನು ಹೇಳ್ಬೇಕಾಗಿತ್ತಪ್ಪ ಅಂದ್ರೆ ಸಾರ್ವಜನಿಕ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆ ಮುಂಭಾಗದಲ್ಲಿ ಹೆಂಗಾಗೈತಿ. ಅಥಣಿ ತಾಲೂಕಾದಾಗ ಮೇನ್ ರಸ್ತೆ ಮುಂಭಾಗದಲ್ಲಿನ ಆಸ್ಪತ್ರೆ ಇರೋದ್ರಿಂದ ಆಸ್ಪತ್ರೆಗೆ ಬರುವಂಥ ಸಾಧನ 500-600 ಅಥವಾ 1000 ಗಟ್ಟಲೆ ಬೈಕ್ಗಳು ರೋಡ್ ದಂಡಿಗೆಚ್ಚನೆ ನಿಂದಿರ್ತಾವ. ಅದ್ರ ಮುಂದೆ ನ್ಯಾಷನಲ್ ವಾಯ್ಸ್ ಬ್ಯಾಂಕ್ಗಳು ಒಂದು ಎರಡು ಅದರ ಎದುರಿಗೇನ ಅದಾವ. ಅದರದಾದಂಥದ್ದು ಅದ್ರ ಮುಂದೆನೂ ಒಂದು 1000 ಬೈಕ್ ನಿಂದ್ರಿಂದ ಸಾರ್ವಜನಿಕ ಆಸ್ಪತ್ರೆಗೆ ಬರುವಂಥ ಪೇಷಂಟ್ಗಳು ಆಂಬುಲೆನ್ಸ್ ಬರುವಂಥ ಪರಿಸ್ಥಿತಿ ಒಳಗೆ ಎಲ್ಲವಾದ್ರೂ ರಸ್ತೆ ಮೇಲೆ ಹೋದ್ರೂ ಆಂಬುಲೆನ್ಸ್ ದಾರಿ ಬಿಡುವಂಥದ್ದು ಎಲ್ಲರೂ ಸಾರ್ವಜನಿಕರದ ಅದನ್ನ ಸಪೋರ್ಟ್ ಮಾಡ್ತಾರ. ಇಲ್ಲಿ ಗಾಡಿ ಹಚ್ಚಿದ ನಂತರ ಆಂಬುಲೆನ್ಸ್ ಬರಕ ಹಾದಿ ಇರಲ್ಲಂತ ಪರಿಸ್ಥಿತಿ ಬರಲಾಗ್ತೈತಿ. ಇಲ್ಲಿ ಪ್ರಭಾವಿ ಶಾಸಕರಿದ್ರು ಸಹಿತ ಈ ಆಸ್ಪತ್ರೆ ಬದಲು ಕಾಳಜಿ ಆಗಿರ್ಬೋದು, ಈ ಸಾರ್ವಜನಿಕ ಏನೋ ಒಂದು ಪರ್ಯಾಯ ಮಾರ್ಗ ವಾಹನ ನಿಲ್ಲುವಂತ ವ್ಯವಸ್ಥೆ ಬೇರೆ ಕಡೆ ಮಾಡಬೇಕು. ಇಲ್ಲ ಮತ್ತೆ ಅಲ್ಲಿ ಏನು ಪರ್ಯಾಯ ಬ್ಯಾಂಕ್ ಸ್ಥಳಾಂತರ ಮಾಡಬೇಕು ಅಥವಾ ರಸ್ತಾ ಮಗಲ್ಕೊಂದು ಏನಾದ್ರು ಬೈಕ್ ನಿಲ್ಲಿಸುವಂತ ವ್ಯವಸ್ಥೆ ಮಾಡಬೇಕು. ಅದನ್ನ ಆದಷ್ಟು ಬೇಗವಾಗಿ ಅದನ್ನ ನಿರ್ಮಾಣ ಮಾಡಬೇಕು. ಸರ್ಕಾರ ಇದೇ ರೀತಿ ವರ್ತನೆ ಆಯ್ತಪ್ಪ ಅಂದ್ರೆ ಅಲ್ಲಿ ಯಾವ್ದಾದ್ರು ಪೇಷಂಟ್ಗೆ ಆಗಲಿ ಅಥವಾ ಸಾರ್ವಜನಿಕ ತೊಂದರೆ ಆಗಲಿ ಏನಾದ್ರು ಆತಂದ್ರ ಅಥಣಿ ತಾಲೂಕಾದಾಗ ಉಗ್ರವಾದ ಹೋರಾಟ ರೂಪಿಸಬೇಕಾಗ್ತೈತಿ ಅಂತೇಳಿ ಈ ಮಾಧ್ಯಮ ಮುಖಾಂತರ ಎಚ್ಚರಿಕೆ ಕೊಡ್ಬೇಕಾಗ್ತೈತಿ. ಇದನ್ನ ಕೇರ್ಲೆಸ್ ಆಗಿ ತಗೋಬೇಡ್ರಿ. ದಯಮಾಡಿ ಸಂಬಂಧಪಟ್ಟವರ ಅಲ್ಲಿ ಏನು ವಾಹನಗಳು ನಿಂದಿರ್ತಾವ ಆ ವಾಹನಗಳ ಬದ್ದಲ ತಾವು ಯಾವ ರೀತಿ ಸರಿಪಡಿಸ್ತೀರಿ ಅನ್ನೋದು ಸಂಬಂಧಪಟ್ಟ ಇಲಾಖೆಗೆ ನಾವು ಇದನ್ನ ಎಚ್ಚರಿಕೆ ಮಾಧ್ಯಮ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇವತ್ತು ಅಥಣಿ ಪಟ್ಟಣದಲ್ಲಿರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆ ಮತ್ತು ಎಕ್ಸಿಸ್ ಬ್ಯಾಂಕ್ ಮತ್ತು ಕರ್ನಾಟಕ ಬ್ಯಾಂಕ್, ಈ ಒಂದು ಬ್ಯಾಂಕ್ನಿಂದ ಸಾರ್ವಜನಿಕರಿಗೆ ಆಗ್ತಕ್ಕಂಥ ತೊಂದರೆ ಏನು, ರಾಜ್ಯ ಹೆದ್ದಾರಿ ಇರ್ತಕ್ಕಂಥ ರಾಜ್ಯ ಹೆದ್ದಾರಿಯಲ್ಲಿ ಆ ಬ್ಯಾಂಕ್ನ ಸಿಬ್ಬಂದಿ ಅಥವಾ ಬರ್ತಕ್ಕಂಥ ಗ್ರಾಹಕರಿಗೆ ಸರಿಯಾದ ರೀತಿ ಮೂಲಭೂತ ಸೌಕರ್ಯ ಮತ್ತು ಅಲ್ಲಿ ಇರ್ತಕ್ಕಂಥ ಒಂದು ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದ್ರಿಂದ ಇಲ್ಲಿ ರಸ್ತೆ ಮೇಲೆ ಅನಾಹುತವಾಗ್ತದೆ. ಈಗಾಗಲೇ ಅನೇಕ ಬಾರಿ ಪುರಸಭೆ ಅವರು, ಪೊಲೀಸ್ ಇಲಾಖೆಯವರು, ಬ್ಯಾಂಕಿನವರಿಗೆ ಮತ್ತು ಆಸ್ಪತ್ರೆಯವರು ಹೇಳಿದ್ರು ಕೂಡ ಯಾವುದೇ ರೀತಿ ಪ್ರಯೋಜನ ಆಗ್ತಾ ಇಲ್ಲ. ಸರ್ಕಾರಿ ಪುರಸಭೆ ಇಲಾಖೆಯವರು ತಮ್ಮ ಕಸಬಿಗೆ ಅಂತ ವಾಹನ ಸಹ ಅಲ್ಲಿ ಬ್ಯಾಂಕ್ ಮುಂದೆ ತರಿವಿ ಅಲ್ಲಿ ಇದನ್ನ ಸರಿಪಡಿಸ್ರಿ ಅಂತ ಹೇಳಿದ್ರು ಕೂಡ ಬ್ಯಾಂಕಿನ ಒಂದು ವ್ಯವಸ್ಥಾಪಕರಾಗಲಿ ಅಥವಾ ಬ್ಯಾಂಕಿನ ಮ್ಯಾನೇಜರ್ಗಳಾಗಲಿ ಇದ್ರ ಬಗ್ಗೆ ಕ್ರಮ ತಗೊಳ್ತಿಲ್ಲ. ಇದರಿಂದ ಪ್ರತಿನಿತ್ಯ ಜನರಿಗೆ ಮತ್ತು ರಾಜ್ಯ ಹೆದ್ದಾರಿ ಇರುವುದರಿಂದ ಬರ್ತಕ್ಕಂಥ ಬೇರೆಯವರಿಗೆ ಹೋಗ್ತಕ್ಕಂಥ ಅಲ್ಲಿ ಜನರಿಗೂ ಕೂಡ ಇದು ಸಮಸ್ಯೆ ಆಗತ್ತಿದೆ. ಅದಕ್ಕೆ ನಾವು ಏನು ಹೇಳ್ತೀವಿ, ಒಂದು ವೇಳೆ ತಾವು ಇಲ್ಲಿವರೆಗೆ ನಾವು ಎಷ್ಟೇ ಬಾರಿ ತಮಗೆ ಮನವರಿಕೆ ಮಾಡಿ ಖುಷಿಯಿಂದ ಇಲ್ಲಿ ಸರಿಪಡಿಸಿ ಅಂತ ಹೇಳಿದ್ರು ಕೂಡ ತಾವು ಯಾವುದೇ ರೀತಿಯನ್ನ ಅದಕ್ಕೆ ಸ್ಪಂದನೆ ಕೊಡ್ತಾ ಇಲ್ಲ. ಒಂದು ವೇಳೆ ತಾವು ಬ್ಯಾಂಕಿನವರು ಅಂಗವೈಕಲರಿಗೆ ಅಲ್ಲಿ ಯಾವುದೇ ರೀತಿ ವೀಲ್ ಚೇರ್ ವ್ಯವಸ್ಥೆ ಇಲ್ಲ, ಅಲ್ಲಿ ವಿಶ್ರಾಂತಿ ವ್ಯವಸ್ಥೆ, ಪರ್ಯಾಯವಾಗಿ ಇನ್ನೊಂದು ಕಡೆ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ತಿರೋ ನಮ್ಗೆ ಗೊತ್ತಿಲ್ಲ, ಅಥವಾ ನೀವು ಅಲ್ಟಿಮೇಟ್ ಆಗಿ ನಿಮ್ಮ ಬ್ಯಾಂಕ್ ಒಳಗೆ ನೀವು ವಾಹನಗಳು ಹಚ್ಕೋತಿಲ್ಲ ನಮ್ಗೆ ಗೊತ್ತಿಲ್ಲ. ಆದರೆ ನಾವು ಹೇಳತ್ತೀವಿ, ಸಾರ್ವಜನಿಕರಿಗೆ ಸರ್ಕಾರಿ ಇಲಾಖೆಯಿಂದಾಗಲಿ, ಸರ್ಕಾರಿ ಆಸ್ಪತ್ರೆಯಿಂದಾಗಲಿ ಅಥವಾ ಬ್ಯಾಂಕ್ಗಳಿಂದಾಗಲಿ ಯಾವುದೇ ರೀತಿ ತೊಂದರೆ ಆಗಬಾರ್ದು. ನೀವು ಏನು ಮಾಡ್ತೀರಿ ಬಿಡ್ತೀವಿ ಗೊತ್ತಿಲ್ಲ. ನೀವು ಗ್ರಾಹಕರಿಂದ ಸರ್ಕಾರಿ ಆಸ್ಪತ್ರೆಗೆ ಬರೋದ್ರಿಂದ ಅಲ್ಲಿ ರಸ್ತೆ ಮೇಲೆ ರಾಜ್ಯ ಹೆದ್ದಾರಿಗಳು ತೊಂದರೆ ಆಗಬಾರ್ದು. ನಾವು ಖಂಡಿತವಾಗಿ ಹೇಳ್ತೀವಿ. ನಾವು ಇದೇ ರೀತಿ ತಮಗೆ ಮುಂದುವರಿಸಿದ್ರೆ ನಿಮ್ಮ ಇಲಾಖೆಗೆ ನಾವು ಮುತ್ತಿಗೆ ಹಾಕಿ ನಾವು ಉಗ್ರವಾದ ಹೋರಾಟ ಮಾಡಬೇಕಾಗ್ತದೆ. ಅನಿವಾರ್ಯ. ಅದಕ್ಕೆ ಸರಿಪಡಿಸ್ಕೊಳ್ಬೇಕು. 8 ದಿನದ ಒಳಗೆ ನೀವು ಸರಿಪಡಿಸ್ಕೊಳ್ಳಿ ಅಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಪದಾಧಿಕಾರಿ ಸೇರಿ ತಮ್ಮ ಬ್ಯಾಂಕ್ಗಳ ಮುತ್ತಿಗೆ ಹಾಕಿ ಉಗ್ರವಾದ ಹೋರಾಟ ಮಾಡಬೇಕು. ಯಾಕಂದ್ರೆ ನಮಗೆ ಸಾರ್ವಜನಿಕರ ಸಮಸ್ಯೆ ಮತ್ತು ಸಾರ್ವಜನಿಕರ ಒಂದು ಕುಂದುಕೊರತೆ ನಮ್ಮ ಅವಶ್ಯಕತೆ ಐತಿ. ಅವರಿಗೆ ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು. ಇದು ನಾವು ತಮಗೆ ಕಡೆ ಎಚ್ಚರಿಕೆ. ಎಲ್ಲ ಕನ್ನಡ ಮನಸ್ಸು ನಮಸ್ಕಾರ. ಇವತ್ತೊಂದು ದಿವಸ ಒಂದು ಸರ್ಕಾರಿ ಹಾಸ್ಪಿಟಲ್ ಒಂದು ಬ್ಯಾಂಕ್ ನಡುವೆ, ಸರ್ಕಾರಿ ಹಾಸ್ಪಿಟಲ್ ಮುಂದೆ ಒಂದು ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಅದರ ಮುಂದಿನ ಬಾಜುಕ ಬ್ಯಾಂಕುಗಳು 3 ಬ್ಯಾಂಕ್ ಅದಾವ. ಅವ್ರಿಗೂ ಒಂದು ಪಾರ್ಕಿಂಗ್ ಇಲ್ಲ. ಪಾರ್ಕಿಂಗ್ ವ್ಯವಸ್ಥೆ ಹದಗೆಟ್ಟೈತೆ. ಎರಡನೇಕ್ಕೆ ನಾವು ಹೇಳಿದ ವಿಷಯ ಅಂದ್ರೆ, ನಾವು ಹೋರಾಟ ಮಾಡೋದಂದ್ರೆ ಒಂದು ಬ್ಯಾಂಕ್ರೆ ಕ್ಯಾನ್ಸಲ್ ಮಾಡಿ ಅಲ್ಲಿಂದ ಬೇರೆ ಅವ್ರ ಕಡೆ ಒಂದು ಜಾಗ ಕೊಡಬೇಕು. ಇಲ್ಲಿಕ್ಕಂದ್ರೆ ಸರ್ಕಾರಿ ಹಾಸ್ಪಿಟಲ್ಗೆ ಒಂದು ಬೇರೆ ಕಡೆ ಜಾಗ ಕೊಡಿ. ಯಾಕಂದ್ರೆ ಅಲ್ಲಿಂದ ಯಾವುದೋ ಒಂದು ಸರ್ಕಲ್ಗೆ ಈಚೆ ಕಡೆ ಸರ್ಕಲ್ ಬರಬೇಕಾದ್ರೆ ಒಂದು ಟ್ರಾಫಿಕ್ ಆಗಿ ಅವ್ರದ್ದು ವ್ಯವಸ್ಥೆ ಹೆಂಗಾಗೈತಿ, ಒಂದು ಮೋಟರ್ ಸೈಕಲ್ ಏನು ಬೆಳಗ್ಗೆ ಹೆಚ್ಚು ಹೋಗ್ತಾ ಇರಲ್ಲ, ಸಾಯಂಕಾಲ ತನಕ ಅವು ತೆಗಾಕಿಲ್ಲ. ಅದರಿಂದ ಜನರಿಗೆ ಭಾಳ ದೊಡ್ಡ ನುಕ್ಸಾನ ಆಗತೈತಿ. ಇದ್ರಿಗೆ ಜಸ್ಟ್ ಮುಂದೆ ನೀವು ಕ್ರಮ ತಗೊಳ್ಳಿಕ್ಕಂದ್ರೆ ಅದಕ್ಕೆ ನಾವು ಮುಂದೆ ಹೋರಾಟ ಮಾಡ್ತೀವಿ. ಈಗ ಸಾರ್ವಜನಿಕ ಹಾಸ್ಪಿಟಲಿಂದ ಮುಂದೆ ಅದರ ಪಕ್ಕ ಮುಂದಿರೋದು ಬ್ಯಾಂಕ್. ಈಚೆ ಕಡೆ 1000 ಬೈಕ್ ನಿಂತಿರ್ತಾವೆ, ಈಚೆ ಕಡೆ 1000 ಬೈಕ್ ನಿಂತಿರ್ತಾವೆ. ಅದರ ಜೊತೆಗೆ ಅರ್ಜೆಂಟ್ ಒಂದು ಯಾವುದೋ ಅರ್ಜೆಂಟ್ ಆಯಿತು, ಯಾವುದೋ ಒಂದು ಡೆಲಿವರಿ ಪೇಷಂಟ್ ಒಂದು ನಮ್ಮ ಸಾರ್ವಜನಿಕ ಹಾಸ್ಪಿಟಲ್ ಬರಬೇಕಾದ್ರೆ
ಅಟ್ಲೀಸ್ಟ್ ಅದು ಆಂಬುಲೆನ್ಸ್ ಹೋಗ್ಲಿಕ್ಕೂ ಜಾಗ ಇರಲ್ಲ. ಅದ್ರ ಜೊತೆಗೆ ನೀವು ಮುಂದಿನಕ್ಕೆ ಯಾವುದೋ ನಮ್ಮ ಶಾಸಕರಾದ ಲಕ್ಷ್ಮಣ ಸವದಿ ಅವರು ಅದಕ್ಕೆ ಗಮನ ಕೊಡೋರು. ಅದಕ್ಕೆ ನಮ್ಮ ಮಾಜಿ ಡಿ ಸಿ ಎಮ್ ಆಗಿರೋರು ಅವರು ಒಂದು ಗಮನ ಕೊಟ್ಟರೆ ನಮ್ಮ ಹಾಸ್ಪಿಟಲ್ ಆಗಲಿ ಮತ್ತು ಟ್ರಾಫಿಕ್ ಆಗಲಿ ಮತ್ತು ಬ್ಯಾಂಕ್ ನಡುವೆ ಇದೆಲ್ಲ ಖುಲ್ಲ ಆಯ್ತಂದ್ರೆ ಸಾರ್ವಜನಿಕ ಸಮಸ್ಯೆ ಆಗಂಗಿಲ್ಲ. ಅದರ ಜೊತೆಗೆ ನಮ್ಮ ತಾಲೂಕು ಆಡಳಿತ ತಹಸೀಲ್ದಾರ್ ಸಾಹೇಬರಾಗಲಿ ಯಾವ ಆಫೀಸರ್ ಆಗಲಿ ಯಾವತ್ತೂ ಅದಕ್ಕೆ ಕೇರ್ ಮಾಡೋಂಗಿಲ್ಲ. ಅದರ ಜೊತೆಗೆ ಒಂದು ಮೊದಲು ಡಿ ಬಿ ಪವರ್ ಸರ್ಕಲ್ದಾಗ ಒಂದು ಪೊಲೀಸ್ ಸಿಬ್ಬಂದಿ ನಿಂತಿದ್ರು, ಅದಕ್ಕೂ ಈಗ ಯಾವಕ್ಕೂ ಕೇರ್ ಇಲ್ಲ. ಅವರು ಜೊತೆಗೆ ಈಗ ಅಚ್ಚಿಕಂಡಿ ಸ್ಕೂಲ್ ಸ್ಟಾರ್ಟ್ ಆಯ್ತಂತಂದ್ರೆ ಈಚೆ ಕಡೆಯಿಂದ ಈಚೆ ಕಡೆ ಬರಬೇಕಾದ್ರೆ ಒಂದು ಈಗ ವಾರದಾಗ 1 ರಿಂದ 2 ಸಲ ಘಟನೆ ಆಗ್ತವೆ. ಅದರ ಜೊತೆಗೆ ಗಮನ ಕೊಡ್ಲಿಕ್ಕಂದ್ರೆ ನಾವು ಇದರ ಮುಂದೆ ಇದೇ ವಾರನಾಗ ಒಂದು ಊಟ ಹೋರಾಟ ಅಂದ್ರೆ ಕರೆ ಕೊಡ್ತೀವಿ. ಈ ದಿನ ಸುದ್ದಿಗೋಷ್ಠಿ ಮಾಡೋದು ಏನೆಂದರೆ, ಅಥಣಿ ಪಟ್ಟಣ ತುಂಬ ವಿಶಾಲವಾದ ಪಟ್ಟಣವಾಗಿ ಬೆಳೆಯುತ್ತಿದ್ದು, ಆದ್ದರಿಂದ ಈಗ ಬಿಜಾಪುರದಿಂದ ನಮ್ಮ ಚಿಕ್ಕೋಡಿ ಹೈವೇ ಇರೋದರಿಂದ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿರುವ ಸರ್ಕಾರಿ ಆಸ್ಪತ್ರೆ ಹಾಗೂ ಅದರ ಮುಂಭಾಗದಲ್ಲಿರುವಂಥ ಬ್ಯಾಂಕುಗಳು ಅವರ ಬ್ಯಾಂಕುಗಳ ಗ್ರಾಹಕರು ಹಾಗೂ ಆಸ್ಪತ್ರೆಗೆ ಬರುವ ರೋಗಿಗಳ ವಾಹನಗಳು ತುಂಬ ಆಗಿದ್ದರಿಂದ ಆಸ್ಪತ್ರೆ ಮುಂದೆ ರೋಗಿಗಳ ವಾಹನಗಳು ಇರ್ತವೆ, ಬ್ಯಾಂಕ್ದವ್ರ ಮುಂದೆ ಬ್ಯಾಂಕ್ ಗ್ರಾಹಕರ ವಾಹನಗಳು ಇರೋದರಿಂದ ಅಲ್ಲಿ ಜನದಟ್ಟಣೆ ಹಾಗೂ ವಾಹನಗಳ ದಟ್ಟಣೆ ತುಂಬ ಆಗೋದರಿಂದ ಟ್ರಾಫಿಕ್ ಸಮಸ್ಯೆ ಆಗುತ್ತಿದೆ. ಇದು ಅಥಣಿ ಕ್ಷೇತ್ರದಲ್ಲಿ ಉಪಮುಖ್ಯಮಂತ್ರಿಗಳಾದಂಥ ಲಕ್ಷ್ಮಣ ಸವದಿಯವರ ಕ್ಷೇತ್ರ ಇರೋದ್ರಿಂದ ಇಲ್ಲಿ ಅಥಣಿ ಟ್ರಾಫಿಕ್ ತುಂಬ ಆಗೋದರಿಂದ ಮಾನ್ಯ ಶಾಸಕರಾದ ಲಕ್ಷ್ಮಣ ಸವದಿಯವರು ಟ್ರಾಫಿಕ್ ವ್ಯವಸ್ಥೆಯನ್ನು ಸರಿಯಾಗಿ ಮಾಡಬೇಕು, ಇಲ್ಲಾಂದರೆ ಒಂದು ವೇಳೆ ಬ್ಯಾಂಕನ್ನು ಹಸ್ತಾಂತರ ಮಾಡಬೇಕು. ಇಲ್ಲಾಂದರೆ ಇದೇ ಕಂಡು ಹೋದಲ್ಲಿ ಅವಘಾಡಾಗಿ ಆಕ್ಸಿಡೆಂಟ್ ಆಗೋ ಮುನ್ಸೂಚನೆಗಳು ಇರೋದರಿಂದ ಮಾನ್ಯ ಶಾಸಕರು ಇದನ್ನು ಪರಿಶೀಲನೆ ಮಾಡಿ ಕೂಲಂಕುಷವಾಗಿ ಇದನ್ನು ಮಾಡಿ ಆ ಬ್ಯಾಂಕ್ಗಳನ್ನು ಹಸ್ತಾಂತರ ಮಾಡಬೇಕು. ಇಲ್ಲಾಂದರೆ ಟ್ರಾಫಿಕನ್ನು ನಿಯೋಜನೆ ಮಾಡಿ ಒಳ್ಳೆಯ ವಾಹನಗಳು ಹೋಗುವ ಬರೋ ಥರ ಮಾಡಬೇಕಂತ ಕೇಳಿಕೊಳ್ಳುತ್ತೇನೆ. ನಿತೇಶ್ ಪಟ್ಟಣ, ವಕೀಲರು, ಅಥಣಿ.